ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋಣ. ಸೊ ಡೈರೆಕ್ಷನ್ ಕರೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ಟ್ರೇಡರ್ ಸಕ್ಸಸ್ ಆಗೋದು ತುಂಬಾ ಸುಲಭ ಅಂತ ನಾನು ಮೊನ್ನೆ ಭಾನುವಾರದ ಎಜುಕೇಶನ್ ವಿಡಿಯೋದಲ್ಲೂ ಹಾಕಿದ್ದೆ. ಸೊ ಈ ಮಾರ್ನಿಂಗ್ ನೋಡಿ, ನಮ್ಮ ಲೈನ್ಸ್ ಗಳಿಗೆ ರೆಸ್ಪೆಕ್ಟ್ ಕೊಟ್ಟು ರೀಟೆಸ್ಟ್ ಮಾಡಿ ಫಾಲ್ ಆಯ್ತು. ಒಳ್ಳೆ ಫಾಲ್ ಒಳ್ಳೆ ಫಾಲ್ ಆದ ನಂತರ ರಿವರ್ಸಲ್ ರೀಟೆಸ್ಟ್ ಆಯ್ತು. ಸೊ ರೀಟೆಸ್ಟ್ ಆದ ನಂತರ ಇಂದ ಗ್ರೋ. ಸೊ ನೀವು ಲೈನ್ ಅಲ್ಲಿ ನಮ್ಮ ಗ್ರೂಪ್ ಅಲ್ಲಿ ನೋಡ್ಬೋದು, ನಾವೆಲ್ಲರೂ ಸ್ಕ್ರೀನ್ ಶಾಟ್ ಹಾಕಿದೀವಿ. ಇವತ್ತು ಸಹ ಎಲ್ಲರೂ ಮಿನಿಮಮ್ 30 to 40 ಪಾಯಿಂಟ್ಸ್ ವರೆಗೆ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಅದು ನಮ್ಮ ಟ್ರೇಡ್ ಅಲ್ಲಿ ಇರುವಂತಹ ಒಂದು ನಮ್ಮ ಸೆಟಪ್ ಅಲ್ಲಿ ಇರುವಂತಹ ಸ್ಟ್ರೆಂತ್. ಯಾಕಂದ್ರೆ ಇದು ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ ನೋಡಿ. ಇದು ಎರಡು ಲೈನ್ ನ ಮಿಡ್ ಪಾಯಿಂಟ್ ಅನ್ನೇ ರೀಟೆಸ್ಟ್ ಮಾಡಿ ಮತ್ತೆ ಹೋಗಿದೆ. ತಿರ್ಗಾ ಇಲ್ಲೂ ಅಷ್ಟೇ ಮಿಡ್ ಪಾಯಿಂಟ್ ಇಂದಾನೇ ಬಂದಿದ್ದು. ಸೊ ಮಿಡ್ ಪಾಯಿಂಟ್ ಟು ಮಿಡ್ ಪಾಯಿಂಟ್ ವರೆಗೆ ಕ್ಯಾಪ್ಚರ್ ಮಾಡ್ತಾ ಇದ್ವಿ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಲೈನ್ಸ್ ಗಳನ್ನ ನಾವೀಗ ಅಪ್ಗ್ರೇಡೆಡ್ ವರ್ಷನ್ ಮಾಡಿದ್ವಿ. ಸೊ ಇನ್ನೂ ಪಕ್ಕ ಆಗ್ತಿದೆ. ನೀವು ಅರ್ಲಿಯರ್ ವಿಡಿಯೋಸ್ ಗಳು ನೋಡ್ಬೋದು ಡೇ 1 ಇಂದ. ಆ ಡೇ 1 ವಿಡಿಯೋಕ್ಕಿಂತನೂ ಇದು ಲೈನ್ಸ್ ಗಳಿಗಿಂತನೂ ಇದು ಇನ್ನೂ ತುಂಬಾ ಅಕ್ಯುರೇಟ್ ಆಗ್ತಾ ಇದೆ. ನೋಡಿ ಎಷ್ಟು ಪಕ್ಕ ಅಂದ್ರೆ, ರೀಟೆಸ್ಟ್ ಆಗಿ ಬ್ರೇಕ್ಔಟ್ ಆದ್ಮೇಲೆ ತಗೊಳ್ಳಿಕ್ಕೆ ಬ್ರೇಕ್ಔಟ್ ಆಗ್ಲಿಲ್ಲ. ಅಂಡ್ ಅಗೇನ್ ನೋಡಿ, ಇಲ್ಲಿ ಬ್ರೇಕ್ ಆಗಿ ರೀಟೆಸ್ಟ್ ಆದ ನಂತರ ಒಳ್ಳೆ ಫಾಲ್. ಸೊ ಮಿಡ್ ಪಾಯಿಂಟ್ ವರೆಗಿತ್ತು, ಮತ್ತೆ ಅಗೇನ್ ಮಿಡ್ ಪಾಯಿಂಟ್ ರೀಟೆಸ್ಟ್ ಆಗಿ ಕೆಳಗೆ ಬಂತು. ಸೊ ಇದನ್ನೇ ನಾವು ಅಪ್ಗ್ರೇಡೆಡ್ ವರ್ಷನ್ ಅನ್ನ ಆಪ್ಷನ್ಸ್ ಅಲ್ಲೂ ಹಾಕಿದೀವಿ. ಆಪ್ಷನ್ಸ್ ಅಲ್ಲೂ ಅದು ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾ ಇದೆ. ಸ್ಟಾಪ್ ಲಾಸ್ ಕಂಟ್ರೋಲಬಲ್ ಅಲ್ಲೇ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ರಿವರ್ಸಲ್ ಆಯ್ತು. ಸೊ ರಿವರ್ಸಲ್ ಆಗಿ ನಾವು ಎರಡು ಗ್ರೀನ್ ತಗೊಳ್ಳೋದಿಲ್ಲ, ಮತ್ತೆ ಇಲ್ಲಿ ತಗೊಂಡಿದ್ದೀವಿ. ಇಲ್ಲಿ ರೀಟೆಸ್ಟ್ ಆದಾಗ ತಗೊಂಡ್ರೆ 154ರಿಂದ ನಾವು ಎಂಟ್ರಿ ತಗೊಂಡಿದೀವಿ. ಸ್ಟಾಪ್ ಲಾಸ್ ಬಂದು ನಮ್ಗೆ ಮಿಡ್ ಪಾಯಿಂಟ್ 136 ಸ್ಟಾಪ್ ಲಾಸ್ ಬರುತ್ತೆ. ಓಕೆನಾ? ಸೊ 136 ಸ್ಟಾಪ್ ಲಾಸ್ ಕೊಟ್ಟು ನಾವು 154ಕ್ಕೆ ಎಂಟ್ರಿ ತಗೊಂಡವ್ರಿಗೆ ಇದು 171 ಅಂಡ್ 188 ವರೆಗೂ ಬಂದಿದೆ. ಸ್ವಲ್ಪ ಮೇಲೇನೆ ಬಂದಿದೆ. ಸೊ 188 ಅಂತ ಇಟ್ಕೊಂಡ್ರು ಸಹ 136 ಇಂದ 188 ಅಂದ್ರೆ ಅರೌಂಡ್ 40 ಪಾಯಿಂಟ್ಸ್ ವರೆಗೆ ಕ್ಯಾಪ್ಚರ್ ಮಾಡಿದ್ವಿ 16 ಪಾಯಿಂಟ್ಸ್ಗೆ. ಕರೆಕ್ಟ್ ಅಲ್ವಾ? ಸೊ ಮತ್ತೆ ನೋಡಿ, ಎಲ್ಲದು ಲೈನ್ಸ್ ರೆಸ್ಪೆಕ್ಟ್ ಮಾಡ್ಕೊಂಡು ಬಂದಿದೆ ನೋಡಿ. ರೀಟೆಸ್ಟ್ ಫಾಲ್, ಎಗೇನ್ ಇಲ್ಲಿ ಮಿಡ್ ಪಾಯಿಂಟ್ ಅಲ್ಲಿ ಬ್ರೇಕ್, ತಿರ್ಗಾ ಇಲ್ಲಿ ಬೈ ಅಂಡ್ ಇಲ್ಲಿ ಸೆಲ್. ಸೊ ಎಲ್ಲದು ಎಕ್ಸಾಕ್ಟ್ಲಿ ರೀಟೆಸ್ಟಿಂಗ್ ಮಾಡ್ಕೊಂಡ್ ಬರ್ತಿದೆ. ಮತ್ತೆ ಈ ಝೋನ್ ಅಲ್ಲಿ ನಾವು ಟ್ರೇಡ್ ಮಾಡಕ್ ಹೋಗ್ಲಿಲ್ಲ, ನಾವು ಆಲ್ರೆಡಿ ಹೇಳಿದ್ವಿ. ಕ್ಲಾಸ್ ಅನ್ನು ಬೇಗ ವೈಂಡ್ ಅಪ್ ಮಾಡಿದ್ವಿ. ಓಕೆನಾ? ಅದೇ ತರ ಕಾಲ್ ಅಲ್ಲೂ ಅಷ್ಟೇ ನೋಡಿ. ಕಾಲ್ ಅಲ್ಲೂ ನಾವು ಮಧ್ಯಾಹ್ನದ ನಂತರ ಬೆಳಿಗ್ಗೆನೆ 10:30 ನಂತರ ಎಂಟ್ರಿ ತಗೊಂಡ್ವಿ. ನೋಡಿ ಎಕ್ಸಾಕ್ಟ್ಲಿ ಅದು ರೀಟೆಸ್ಟ್ ಮಾಡಿ ನಿಂತಿದೆ. ರೀಟೆಸ್ಟ್ ಮಾಡಿ ನಿಂತಾಗ ನಾವು ಇಲ್ಲಿ ಬೈ, ನಮ್ದು ಇಲ್ಲಿ ಸೆಲ್. ಸ್ಕ್ರೀನ್ ಶಾಟ್ಸ್ ಅಲ್ಲಿ ನೋಡಿ, ನಂಬರ್ಸ್ ಗಳನ್ನ ಅಬ್ಸರ್ವ್ ಮಾಡಿ, ಸೇಮ್ ಟು ಸೇಮ್ ಇದೆ. ಕೆಲವರು 103ಕ್ಕೆ ಬಿಟ್ಟಿದ್ದಾರೆ, ಕೆಲವರು 138, ಮಧ್ಯದಲ್ಲಿ ಕೆಲವರೆಲ್ಲ ಬಿಟ್ಟಿದ್ದಾರೆ. ಅದು ಅವರವರ ರಿಸ್ಕ್ ಅಪಟೈಟ್ ಮೇಲೆ ಹೋಗುತ್ತೆ. ಬಟ್ ಲೈನ್ಸ್ ಎವ್ರಿ ಒನ್ ಇಸ್ ಸೇಮ್. ಸೊ ಇವತ್ತು ಬೆಳಿಗ್ಗೆ 11 ಗಂಟೆ ಜಾಯಿನ್ ಆದವರು ಸಹ ನಮ್ಮ ಕೋರ್ಸಿಗೆ 11 ಗಂಟೆ ನಂತರ ಜಾಯಿನ್ ಆದವರು ಸಹ ₹1,200 ಪ್ರಾಫಿಟ್ ಮಾಡಿದ್ದಾರೆ ಒಂದೇ ಲಾಟ್. ಸೊ ಇದು ನಮ್ಮ ಲೈನ್ಸ್ ಮತ್ತೆ ನಮ್ಮ ಲೆವೆಲ್ಸ್ ಅಲ್ಲಿರುವಂತಹ ಕೆಪಾಸಿಟಿ ಅಂಡ್ ಇದನ್ನೇ ಇನ್ನು ನಾವು ಎಲ್ಲರಿಗೂ ಇನ್ನು ಅಪ್ಗ್ರೇಡೆಡ್ ವರ್ಷನ್ ಮಾಡ್ಕೊಂಡು ಕೊಡ್ತಾ ಇದೀವಿ. ಸೊ ಹೇಗೆ ನಮ್ಮ ಎಲ್ಲ ವಿಡಿಯೋಸ್ ಗಳು ಚೇಂಜ್ ಆಗ್ತಾ ಇದೆ. ಸೊ ಕಮಿಂಗ್ ಡೇಸ್ ಅಲ್ಲಿ ಇದೆಲ್ಲ ಚೇಂಜ್ ಆಗಿ ಇನ್ನು ಅಪ್ಗ್ರೇಡೆಡ್ ವಿಡಿಯೋಸ್ ಅಲ್ಲಿ ಎಕ್ಸಾಕ್ಟ್ ಲೈನ್ಸ್ ಗಳು ಬರುತ್ತೆ. ಇನ್ನು ಪರ್ಫೆಕ್ಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಓಕೆನಾ? ನಿಮಗೂ ಕಲಿಬೇಕಂದಿದ್ರೆ ಬನ್ನಿ ನಮ್ಮ ಕೋರ್ಸ್ ಜಾಯಿನ್ ಆಗಿ. 20 ದಿವಸ ನಮ್ಮೊಟ್ಟಿಗೆ ಲೈವ್ ಅಲ್ಲಿ ಇದೆ. 20 ದಿವಸ ನೀವು ಕಲೀಲಿಕ್ಕೆ ತುಂಬಾ ಇದೆ. ನಮ್ಮ ಸ್ಟೂಡೆಂಟ್ಸ್ ಯಾರನ್ನ ಬೇಕಾದ್ರೆ ಕೇಳಿ ನೋಡಿ, ಅವರು ಫೀಡ್ಬ್ಯಾಕ್ ತಗೊಳ್ಳಿ. ಇಫ್ ದೇ ಆರ್ ಹ್ಯಾಪಿ, ಇಫ್ ದೇ ಆರ್ ರಿಯಲಿ ಸ್ಯಾಟಿಸ್ಫೈಡ್, ಇಫ್ ದೇ ಆರ್ ಇನ್ಕಮ್ ಇಸ್ ಗುಡ್, ನಂತರ ನೀವು ನಮ್ಮ ಕೋರ್ಸ್ ಜಾಯಿನ್ ಆಗ್ಬೋದು. ಅಷ್ಟು ಗ್ಯಾರಂಟಿ ಕೊಡ್ತೀವಿ. ಒಂದು ಟ್ರೈ ಮಾಡಿ. ಒಂದು ಸ್ಟಾಪ್ ಲಾಸ್ 10 ಲಾಟಿನ 10 ಪಾಯಿಂಟ್ ಸ್ಟಾಪ್ ಲಾಸ್, 10 ಲಾಟಿನ 10 ಪಾಯಿಂಟ್ ಸ್ಟಾಪ್ ಲಾಸ್ ನಮ್ಮ ಕೋರ್ಸ್ ಫೀಸ್. ಓಕೆನಾ? ಇದರಿಂದ ನಿಮ್ಗೆ ಬೆನಿಫಿಟ್ ಏನಂತ ಹೇಳಿದ್ರೆ, ಅದೇ 10 ಲಾಟಿಗೆ ಡೈಲಿ 20 ಪಾಯಿಂಟ್ಸ್ ಅನ್ನ ನಿಮ್ಗೆ ಈಸಿಯಾಗಿ ಕ್ಯಾಪ್ಚರ್ ಮಾಡೋದನ್ನ ಹೇಳ್ಕೊಡ್ತೀವಿ. ಸೊ ಇದರಿಂದ ನೀವು ಜಸ್ಟ್ ಒಂದು 5 ಡೇಸ್, ಒಟ್ಟು ನಮ್ಮ ಹತ್ರ 20 ಡೇಸ್ ಇರ್ತದೆ. ನೀವು ಒಂದು 10 ದಿವಸ ಕಲೀರಿ, ಕೊನೆಗೆ 5 ದಿವಸ ಚಿಕ್ಕ ಲಾಟ್ ಅಲ್ಲಿ ಮಾಡಿ, ಕೊನೆ 5 ದಿವಸ ನೀವು 10 ಲಾಟ್ಸ್ ಅಲ್ಲಿ ಮಾಡಿದ್ರು ಸಹ 20 ಪಾಯಿಂಟ್ಸ್ ತರ ನೀವು 100 ಪಾಯಿಂಟ್ ಅನ್ನ ಕ್ಯಾಪ್ಚರ್ ಮಾಡ್ಬೋದು. 100 ಪಾಯಿಂಟ್ ಅನ್ನ ಕ್ಯಾಪ್ಚರ್ ಮಾಡ್ಬೋದು ಅಂತ ಹೇಳಿದ್ರೆ ₹5,000 ನೀವು ₹50,000 ಮಾಡ್ಬೋದು. 5,000ದಲ್ಲಿ ನೀವು ₹50,000 ಮಾಡಕ್ಕಾಗತ್ತೆ. ನಿಮ್ಮಲ್ಲಿ ಆ ಕಲಿಯುವಿಕೆ ಬೇಕು, ಕಲಿಯುವ ಮನಸ್ಸು ಬೇಕು. ಕಲಿಯುವ ಮನಸ್ಸಿದ್ರೆ ತೋರ್ಸ್ಕೊಡಕ್ ದಾರಿ ನಾವು ರೆಡಿ ಇದ್ದೀವಿ.
ಸೊ ನೀವು ನಮ್ದು ಸ್ಕ್ರೀನ್ ಶಾಟ್ ನೋಡ್ಬೋದು. 10 ಲಾಟ್ಸ್ ಅಲ್ಲಿ ನಾವು ಸಹ ಮಾಡಿದ್ದೀವಿ ಟ್ರೇಡ್, ಅದು ಸಹ ನೀವು ನೋಡ್ಬೋದು, ಅದು ಅಬ್ಸರ್ವ್ ಮಾಡಿ. ಅಂಡ್ ಬನ್ನಿ ನಮ್ಮೊಟ್ಟಿಗೆ ಲೈವ್ ಅಲ್ಲಿ ಕಲಿಯೋಣ ಅಂತ ಹೇಳ್ತಾ ಇವತ್ತಿನ ಲೈವ್ ಆಗ್ತಾ ಇದೀವಿ, ನೋಡಿ ಅಬ್ಸರ್ವ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ಸ್ಟ್ರಾಂಗ್ ಆಗಿ ರೀಟೆಸ್ಟ್ ಮಾಡಿ ಬರ್ತಾ ಇದೆ. ಇನ್ನೊಂದು ಟ್ರೈ ಮಾಡೋಣ ಸರ್, ಒಂದ್ಸಲಿ ಟ್ರೈ ಮಾಡೋಣ ಇಲ್ಲೇ. ಅಗೇನ್ 91 ಅಲ್ಲಿ ತಕೊಳ್ಳಿ, 91 ಅಲ್ಲಿ ತಕೊಳ್ಳಿ, ಅಗೇನ್ 91 ಅಲ್ಲಿ ತಕೊಳ್ಳಿ ಸರ್, ಅಗೇನ್ 91 ಅಲ್ಲಿ ತಕೊಳ್ಳಿ, ನೋಡೋಣ. 79 ಅಗೇನ್ ಸ್ಟಾಪ್ ಲಾಸ್ ಆಗುತ್ತೆ, 91 ತಗೊಳ್ಳೋಣ. ಇದಕ್ಕಿಂತ ಮುಂಚೆ ಬೇಡ. ಓಕೆ, ಕ್ಲೋಸಿಂಗ್ ಬಾಕ್ಸ್ ಗಿಂತ ಮೇಲೆ ಕೊಟ್ಟಿದ್ದಾನೆ, ಸೂಪರ್, ಒಳ್ಳೇದೆ. ನೋಡಿ, ಇದು ಪ್ರೀವಿಯಸ್ ಡೇ ಲೋ ಬಾಡಿ ಹತ್ರ ಬಂದಿದೆ, ಬ್ರೇಕ್ ಒಂದು ಆಗಿಲ್ಲ ಅಷ್ಟೇ. 760 ರೀಟೆಸ್ಟ್ ಮಾಡಿ ಬಂದಿದ್ದಾರೆ ಅಂದ್ರೆ ನಮ್ಗೆ 845 ವರೆಗಿದೆ, 845, 860 ವರೆಗೆ, 846 ವರೆಗೆ. ಸೊ ಇದೊಂದು ಬ್ರೇಕ್ ಆದ್ರೆ ಆಯ್ತು, 803. ಸೊ ನಾವು ಅದನ್ನ ಟ್ರೈ ಮಾಡೋಣ ಸರ್. ನೋಡಿ, ನಾನು ಆರ್ಡರ್ ಪ್ಲೇಸ್ ಮಾಡಿ ಇಟ್ಟಿದ್ದೀನಿ 91ಗೆ, 10 ಲಾಟ್ಸ್ ಅನ್ನ 91ಗೆ ಆರ್ಡರ್ ಪ್ಲೇಸ್ ಮಾಡಿ ಇಟ್ಟಿದ್ದೀನಿ. ಲೆಟ್ ಅಸ್ ಸಿ. 91 ಗಿಂತ ಮೊದಲು ಬೇಡ, ಇಲ್ಲೂ ನೋಡಿ ಕ್ಲೋಸಿಂಗ್ ಒಳಗೆ ಕೊಟ್ಟಿರೋದು. ಸೊ ಇದು ರೀಟೆಸ್ಟ್ ಆಗಿ ಈಗ ಫಾಲ್ ಆಗ್ತಾ ಇದೆ ಅಂದ್ರೆ ನಮ್ಗೆ ಅವಾಗ ಅಲ್ಲಿ ಸಿಗುತ್ತೆ, ಯಾಕಂದ್ರೆ ಇದು ಬಾಲ ಇಲ್ದಿರೋ ಕ್ಯಾಂಡಲ್, ಬಾಲ ಇಲ್ದಿರೋ ಕ್ಯಾಂಡಲ್. ಸೊ ರೀಟೆಸ್ಟ್ ಆಗಿ ಫಾಲ್ ಆಗಿದ್ರೆ ನಮ್ಗೆ ಅಲ್ಲಿ ಮೊಮೆಂಟಮ್ ಸಿಗುತ್ತೆ. ಒಂದ್ ವೇಳೆ ಇದು ಫಾಲ್ ಆಗದೆ ಮೇಲೇನೆ ಹೋದ್ರೆ ನಮ್ಗೆ ಅಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ, ನಮ್ದಲ್ಲಿ ಕ್ಲಿಕ್ ಆಗಲ್ಲ, ಆರ್ಡರ್ ಕ್ಲಿಕ್ ಆಗಲ್ಲ. ಕ್ಲೋಸಿಂಗ್ ನೋಡಿ, 10-15 ಕ್ಯಾಂಡಲ್ ಮೇಲ್ಗಡೆನೆ ಕ್ಲೋಸಿಂಗ್ ಕೊಟ್ಟಿದ್ದಾನೆ, ಕ್ಲೋಸಿಂಗ್ ಕೊಟ್ಟು ರೀಟೆಸ್ಟ್ ಮಾಡಿ ಬಂದಿದ್ದಾನೆ. ಸೊ ಇನ್ನೇನಿಲ್ಲ, ಒಂದು ಮೂವ್ಮೆಂಟ್ ಮಾಡಬೇಕು. ಅಂಡ್ ಅಪ್ ಟು 12 o'clock ಕ್ಯಾಂಡಲ್ ವರೆಗೆ ಬರ್ಲಿಕ್ಕಿದೆ, 817 ವರೆಗೆ. ನೋಡೋಣ. ನೋಡಿ, ರಿವರ್ಸ್ ಆಗ್ತಾ ಇದೆ ಅಷ್ಟೇ, ಪಾಯಿಂಟ್ಸ್ ಬರ್ತಾ ಇಲ್ಲ. ಇಲ್ಲಿ ಓಪನಿಂಗ್ ಕನ್ವರ್ಟ್ ಆಗುತ್ತೆ 46, ಅಲ್ಲಿ 87. ನೋಡಿ, ರಿಸ್ಕ್ ರಿವಾರ್ಡ್ ಇದ್ದಿದ್ದೆ ಗೇಮ್ ಅಲ್ಲಿ, ರಿಸ್ಕ್ ರಿವಾರ್ಡ್ ಇದ್ದಿದ್ದೆ. ಸೊ ತಿರ್ಗಾ ಒಂದ್ಸಲಿ ಟ್ರೈ ಮಾಡುದೆ. 89 ಸೂಪರ್. 91 ಎಂಟ್ರಿ ತಕೊಳ್ಳಿ, 91. ಓಕೆ, 90 ಇದು ಬೈ ಆಗಿಲ್ಲ ನಂದು. 91 ಟ್ರಿಗರ್ ಆಗ್ತಿದ್ದಂಗೆ ನಾನು ಈ ಬಾಕ್ಸ್ ಕೆಳಗಡೆ ಸ್ಟಾಪ್ ಲಾಸ್ ಇಡ್ತೀನಿ, 84, 7 ಪಾಯಿಂಟ್ ಸ್ಟಾಪ್ ಲಾಸ್ ಇಡ್ತೀನಿ, ಜಸ್ಟ್ 7 ಪಾಯಿಂಟ್ಸ್. ತಿರ್ಗಾ ಆಟ ಆಡೋದೇ ಬೇಡ ನಾನು, ಅದ್ರಲ್ಲಿ ನಾನಿಲ್ಲ. ನೋಡಿ, ಈಗ ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗ್ತಾ ಇದ್ದಾನೆ. ಇನ್ನು ಟ್ರಿಗರ್ ಆಗಿಲ್ಲ, ಟ್ರಿಗರ್ ಆದ್ರೆ 84 ಸ್ಟಾಪ್ ಲಾಸ್. 87 ಅಲ್ಲಿ ಇದ್ದಾನೆ ಇವನು. 140 ನೆನ್ನೆದನ್ನು 144 ಸೆಕ್ಷನ್ ಇನ್ನು ಜಾರಿಲಿ ಇದೆಯಾ ಗೊತ್ತಿಲ್ಲ. $91 ಪ್ಲೇಸ್ ಮಾಡಿದ್ರೆ 89.4 ತಗೊಳ್ತಾ, ಅದು ಹೇಗೆ ಸರ್? ₹1.60 ಇದ್ದಾಗಲೇ ತಗೊಂಡಿದೆ. ನೋಡಿ, ನನ್ನ ಇನ್ನು ಟ್ರಿಗರ್ ಆಗಿಲ್ಲ ಸರ್. ನೋಡಿ, ಇನ್ನು ಪ್ಲೇಸ್ ಅಲ್ಲಿ ಇದೆ 91. ಐ ಬಂದಿದ್ದೆ ಅದು 90.40. 91 ಬರ್ಲಿಲ್ಲ. ನೋಡಿ, ನಾನು ಆರ್ಡರ್ ಪ್ಲೇಸ್ ಮಾಡಿ ಕೂತಿದ್ದೀನಿ, ಇನ್ನು ಬರ್ಲಿಲ್ಲ. ಬರುತ್ತೆ ನೋಡೋಣ ಸರ್, ಬನ್ನಿ, ಇರಿ, ವೇಟ್ ಮಾಡಿ, ಬರುತ್ತೆ. ಈಗ ನೀವು ಈ ಬಾಕ್ಸ್ ಒಳಗಡೆ ಬಂದ್ರೆ ಬಿಡ್ಬೇಕಷ್ಟೇ. 79 ಸ್ಟಾಪ್ ಲಾಸ್ ಇಡ್ಬೇಕಾಗಿ ಬರುತ್ತೆ. 89 ತಗೊಂಡಿದ್ದೀರಲ್ಲ, 10 ಪಾಯಿಂಟ್ಸ್ ಇಡ್ಬೇಕಾಗತ್ತೆ. ಸರ್, 79ಗೆ ಸ್ಟಾಪ್ ಲಾಸ್ ಇಟ್ಬಿಡಿ, ಟ್ರಿಗರ್ ಆಗಿದ್ದಕ್ಕೆ. ಓಕೆ, 65, ಇದು 45, ಆದ್ರೂ 91 ಯಾವ್ದ್ರಲ್ಲೂ ಬರ್ಲಿಲ್ಲ. ಝೀರೋದವರು. ಓಕೆ, ಈಗ ಸ್ಟ್ರಾಂಗ್ನೆಸ್ ಕಾಣ್ತಾ ಇದ್ದಾನೆ. ಈಗ ಪ್ರೀವಿಯಸ್ ಡೇ ಲೋ ದಾಟಬೇಕು ಪುಣ್ಯಾತ್ಮ. ಪುಟ್ ಆಪ್ಷನ್ ಸ್ಟ್ರಾಂಗ್ ಆಗ್ತಾ ಇದ್ದಾನೆ. ಓಕೆ, ಝೀರೋದವರು 75 ಇದ್ದಾರೆ, 91ರಲ್ಲಿ ಯಾರು ಇಲ್ಲ.
ಅದು ಹೇಗೆ ಮೇಡಮ್? 89ಗೂ 91 2 ರೂಪಾಯಿ ವ್ಯತ್ಯಾಸ ಹಿಂಗೆ? ನೀವು ಟ್ರಿಗರ್ ಪ್ರೈಸ್ ಮತ್ತೆ ಲಿಮಿಟ್ ಪ್ರೈಸ್ ಅಲ್ಲಿ ವ್ಯತ್ಯಾಸ ಇಟ್ಟಿದ್ದೀರಾ ನೋಡಿ. ಅಂದ್ರೆ ಈಗ ನೋಡಕ್ಕೆ ಆಗಲ್ಲ. ಇಡಬೇಕಾದ್ರೆ ಟ್ರಿಗರ್ ಪ್ರೈಸ್ ಮತ್ತೆ ಇದಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಇಲ್ಲಿ ಬೈ ಅಂತ ಒತ್ತಿದ್ರೆ ಸ್ಟಾಪ್ ಲಾಸ್ ಆರ್ಡರ್ ಅಲ್ಲಿ ನೀವು ಇಡಬೇಕಾದ್ರೆ ಇಲ್ಲಿ ನೋಡಿ ಟ್ರಿಗರ್ ಪ್ರೈಸ್, ಇಲ್ಲಿ ಲಿಮಿಟ್ ಪ್ರೈಸ್ ಅಂತ ಇರುತ್ತೆ. ಸೊ ಅದ್ರಲ್ಲಿ ಹೆಚ್ಚು ಕಮ್ಮಿ ಬಂತಂತ ಆದ್ರೆ ಅವಾಗ ನಿಮಗೆ ಅಲ್ಲಿ ಇದು ಇಲ್ಲ ವ್ಯಾಲ್ಯೂ ಪರ್ಸೆಂಟೇಜ್ ಇದೆ ನೋಡಿ, ಪರ್ಸೆಂಟೇಜ್ ವ್ಯಾಲ್ಯೂ ಹಾಕೋದು ಎಷ್ಟು ಪರ್ಸೆಂಟೇಜ್ ಅಂತ ನೀವು ಬರೀಬಹುದು. ಅಷ್ಟು ಪರ್ಸೆಂಟೇಜ್ ಡಿಫ್ರೆನ್ಸ್ ಎಲ್ಲ ತಗೊಳುತ್ತೆ. ಆ ರೀತಿ ಏನಾರ ಆಯ್ತಾ ನೋಡಿ. ಟಿಲ್ ದಟ್ ಯಾವುದೇ ಕಾರಣಕ್ಕೂ ಏನು ಬೈ ಮಾಡ್ಲಿಕ್ಕೆ ಇಲ್ಲ ನನ್ ಲೆಕ್ಕ ಪ್ರಕಾರ. ಈಗ ಇನ್ನು ನೋಡಿ, ಇನ್ನು ಬೈ ಆಗಿಲ್ಲ, ಹತ್ತತ್ರ ಇದ್ದಾನೆ. ಓಕೆ, ಎನಿಹೌ ನಿಮ್ಮ ಕಾಸ್ಟ್ ಅಲ್ಲಿ ಇದ್ದಾನೆ. ಕೆಳಗೆ ಹೋಗಿ ಬಂದ, ಒಂದ್ಸಲಿ ಕ್ಲೋಸಿಂಗ್ ಮೇಲ್ ಕೊಟ್ರೆ ಸಂತೋಷ, ಇನ್ನು ಕೊಟ್ಟಿಲ್ಲ. ಎಸ್, ಈಗ ನಾವು ಎಲ್ಲ ಇದ್ದೀವಿ ಮೇಡಮ್, ಕೇಶವ್ ಸರ್ ನಾವೆಲ್ಲ ಇದ್ದೀವಿ. 84 ಅಲ್ಲಿ ಸ್ಟಾಪ್ ಲಾಸ್ ಇಡೋಣ. ಫಸ್ಟ್ ನಮ್ ಕೆಲಸ 84 ಸ್ಟಾಪ್ ಲಾಸ್. ಅವ್ನು ವಾಲೆಟೈಲ್ ತುಂಬಾ ಜಾಸ್ತಿ ಇದ್ದಾನೆ, ಅವನೇನಾದ್ರ ಹುಚ್ಚಾಟ ಆಡಿದ್ರೆ ನಮ್ದು ಸಿಕ್ಕಾಬಟ್ಟೆ ಲಾಸ್ ಆಗೋದು ಬೇಡ. 84 ಸ್ಟಾಪ್ ಲಾಸ್ ಇಟ್ಬಿಡೋಣ. ಬಂದಾಯ್ತು ಪುಣ್ಯ. ಹೋದ್ರೆ ಹೋಗ್ಲಿ, ತೊಂದ್ರೆ ಇಲ್ಲ. ಜಸ್ಟ್ 7 ಪಾಯಿಂಟ್ಸ್ ರಿಸ್ಕ್ ಅಲ್ಲಿ ಇದ್ದೀನಿ. 7 ಪಾಯಿಂಟ್ಸ್ ರಿಸ್ಕ್, ಸೊ 3,500 ರೂಪಾಯಿ ರಿಸ್ಕ್ ಅಲ್ಲಿ ಇದ್ದೀನಿ. ನೋಡೋಣ. 103 ಫಸ್ಟ್ ಟಾರ್ಗೆಟ್ ಮೇಡಮ್, 103 ಫಸ್ಟ್ ಟಾರ್ಗೆಟ್, 103 ಫಸ್ಟ್ ಟಾರ್ಗೆಟ್. ಇದೊಂದು ಬ್ರೇಕ್ ಆದ್ರೆ ಒಳ್ಳೆ ಮೊಮೆಂಟಮ್ ಕೊಡ್ಬೋದು. 95, 103 ನಂದು ಫಸ್ಟ್ ಟಾರ್ಗೆಟ್. ಎಸ್, 103 ದಾಟ್ತಿದ್ದೆ. ಎಸ್, ಐ ಆಮ್ ಎಕ್ಸಿಟೆಡ್ ದ ಟ್ರೇಡ್. ಸೂಪರ್, ಹೋಗ್ತಾ ಇದೆ. ಹೋಲ್ಡ್ ಮಾಡಿ ಸರ್, ಹೋಲ್ಡ್ ಮಾಡಿ. 107. ಸೂಪರ್ ಸೂಪರ್. ನೋಡಿ, ಲಾಸ್ ಎಲ್ಲ ರಿಕವರಿ ಆಗ್ಲಿ. 20 ಪಾಯಿಂಟ್ಸ್, ಕಮಾನ್. 113 ಬಂದ್ಬಿಟ್ಟು 20 ಪಾಯಿಂಟ್ಸ್. ನಿನ್ಗೊಂದು ಚಾಕ್ಲೇಟ್ ಕೊಡಿಸ್ತೇವೆ ಮಾರ್ರೆ, ಹೋಗ್ ಮಾರ್ರೆ. ಓಕೆ ಓಕೆ ಓಕೆ, ಜಂಕ್ಷನ್ ಟಚ್ ಆಗಿದೆ ಸರ್, ಜಂಕ್ಷನ್ ಟಚ್ ಆಗಿದೆ. ಜಾಗ್ರತೆ ಮಾಡಿ. 103ಗೆ ಸ್ಟಾಪ್ ಲಾಸ್ ಇಡಿ. ಜಂಕ್ಷನ್ ಟಚ್ ಆಗಿದೆ. 113 ಬಂದ್ರೆ ಓಕೆ, ಜಂಕ್ಷನ್ ಟಚ್ ಆಗಿದೆ. ಒಳಗೋದ್ರೆ ಒಳ್ಳೇದು, ಒಳಗೋದ್ರೆ 113 ಬರುತ್ತೆ. ಹೋಗ್ತಾ ಇದೆ. ಎಸ್, ಹೋಗ್ಲಿ. ಎಸ್ ಸರ್, 112 F14. ಸೂಪರ್, ಬಂತು ಸರ್. ವೆರಿ ಗುಡ್ ಸರ್. 20 ಪಾಯಿಂಟ್ಸ್ ಬಂತು. ಸೂಪರ್. ಎಸ್ ಸರ್, ಈಗ ಲೈನ್ ಟಚ್ ಆಯ್ತು. ಸೂಪರ್. ರನ್ನಿಂಗ್, ಸ್ಟಿಲ್ ರನ್ನಿಂಗ್. ಸೂಪರ್. ಅಷ್ಟೇ, ಇನ್ನು ಗೊತ್ತಿಲ್ಲ. ಹೋದ್ರೆ 134. ಸೂಪರ್ ಸೂಪರ್ ಟ್ರೇಡ್ ಸರ್, ಸೂಪರ್ ಟ್ರೇಡ್. ಕಳ್ಳ ಅವಾಗ ಸ್ವಲ್ಪ ಆಟ ಆಡೋದು ನನ್ ಜೊತೆ, ಯಾಕೆ ಇವತ್ತು ಆಟ ಆಡ್ತಿದ್ದಾನೆ. ಇರ್ಲಿ, ಅವನ ಆಡ್ತಾನೆ. ಸೂಪರ್. ಯಾರೆಲ್ಲ ಇದ್ದೀರಿ ಸರ್ ಇನ್ನು ಟ್ರೇಡ್ ಅಲ್ಲಿ? ಯಾರೆಲ್ಲ ಇದ್ದೀರಿ? ಟ್ರಯಲ್ ಮಾಡಿ ಸರ್, ಟ್ರಯಲ್ ಮಾಡಿ. ಯಾರೆಲ್ಲ ಇದ್ದೀರೋ ಟ್ರಯಲ್ ಮಾಡಿ. 124. ಸೂಪರ್. ಎಸ್ ಸರ್. 26, 33, 38 ವರೆಗೆ ಬರುತ್ತೆ ಸರ್. 38 ವರೆಗೆ ಬರುತ್ತೆ. ಬಂದ್ರೆ 38 ವರೆಗೆ ಬರುತ್ತೆ. ಟ್ರಯಲ್ ಮಾಡ್ತಾ ಬನ್ನಿ. 113ಕ್ಕೆ ಇಟ್ಬಿಡಿ. 112 ಸ್ಟಾಪ್ ಲಾಸ್ ಇಟ್ಬಿಡಿ. 112ಕ್ಕೆ ಇಡಿ. 20 ಪಾಯಿಂಟ್ ಸೇಫ್ ಆಗುತ್ತೆ. 20 ಪಾಯಿಂಟ್ ಸೇಫ್ ಆಗುತ್ತೆ. 20 ಪಾಯಿಂಟ್ ಸೇಫ್ ಆಗುತ್ತೆ. ಎಂತ ಕೃಷ್ಣ ಸರ್, ಆವಾಗಷ್ಟು ಹೇಳ್ದಾಗ ತಗೊಳ್ಳಿಲ್ಲ, ಈಗ ಕ್ಯಾನ್ ಐ ಟೇಕ್ ನಾವು ಅಂತಿದ್ದೀರಲ್ಲ ಸರ್. ಯಾಕೆ ಸರ್? ಛೇ, ನೀವು ನಾಟ್ ಟೇಕನ್ ಅನ್ಕೊಂಡಾಗ ನಾನು ಅನ್ಕೊಂಡೆ ನಿಮ್ದು ಟಾರ್ಗೆಟ್ ಇದು ಅದು ಎಕ್ಸಿಕ್ಯೂಟ್ ಆಗಿಲ್ಲ ಅಂತ. ನೋಡಿ, ಒಳ್ಳೆ ಟ್ರೇಡ್ ಕೊಟ್ಟು 20 ಪಾಯಿಂಟ್ಸ್ ಕೊಟ್ಟಿದ್ದು. 20 ಪಾಯಿಂಟ್ಸ್ ಟ್ರೇಡ್ ಅಲ್ವಾ ಸರ್ ಹೇಳಿತ್ತು? ನಂಗೆ ಗೊತ್ತಿಲ್ಲ, ನಾನ್ ಕನ್ಸಿಡರ್ ಮಾಡೋದು ನಿಮ್ ತಪ್ಪು. ಟ್ರಯಲ್ ಮಾಡಿ ಮೇಡಮ್, ಎಕ್ಸಿಟ್ ಮಾಡಕ್ ಹೋಗ್ಬೇಡಿ. ಟ್ರಯಲ್ ಮಾಡಿ. 112 ಸ್ಟಾಪ್ ಲಾಸ್ ಇಡಿ. ಅದು ಬಂದು ಟ್ರಿಗರ್ ಆದ್ರೆ ಟ್ರಿಗರ್ ಆಗ್ಲಿ, ಅಲ್ಲಿವರೆಗೆ ವೆಯ್ಟ್ ಮಾಡಿ. ಬಾಕ್ಸ್ ಇಂದ ಮೇಲ್ ಬರ್ತಾ ಇದೆ. ಇಲ್ಲ ಸಾಕಂತಿದ್ರೆ ಬಿಡಿ, ತೊಂದ್ರೆ ಇಲ್ಲ. ಸಾಕಂತಿದ್ರೆ ಬಿಡಿ, 30 ಪಾಯಿಂಟ್ ಸಿಗುತ್ತೆ. ಸಾಕಂತಿದ್ರೆ ಬಿಡಿ.
120 ಇದೆ. ಯಾಕೆ ನನಗೆ ಅದು 138 ವರೆಗೆ ಹೋಗ್ಲಿಕ್ಕಿದೆ, ಅದಕ್ಕೋಸ್ಕರ ಇದು ಹೇಳ್ತೀವಿ ಅದು. 91 to 103 rejected, 123. Okay, completed 123. Okay, sir. Super. 30 points. Good. ಸಂತೋಷ, ಗುಡ್. ಗ್ರೂಪ್ ಅಲ್ಲಿ ಶೇರ್ ಮಾಡಿ ಸರ್, ಸ್ವಲ್ಪ ನೋಡ್ಕೊಳ್ಳಿ. ಬರ್ತಾ ಇದೆ ನೋಡಿ ಸರ್, 33 ವರೆಗೆ ಬಂದಿದೆ. ಲೈನ್ಸ್ ಕಾಣ್ತಾ ಇದೆ ನಿಮ್ಗೆ, 34 ಮತ್ತು 38. ಒಂದ್ ಜಂಪ್ ಅಲ್ಲಿ ಬರುತ್ತೆ ಸರ್, ಒಂದೇ ಜಂಪ್ ಅಲ್ಲಿ ಬಂದ್ರೆ ಬರುತ್ತೆ. ಸ್ಟಾಪ್ ಲಾಸ್ ಈಗ ಮುಂದ್ ತನ್ನಿ, 122 ತಂದಿಡಿ, 121 ತಂದಿಡಿ, 30 ಪಾಯಿಂಟ್ ಬಿಡಬೇಡಿ. 131. ಓಕೆ, ಸೂಪರ್. ಈಗ 40 ಪಾಯಿಂಟ್ಸ್ ಡನ್. 40 ಪಾಯಿಂಟ್ಸ್ ಗೆ ಟಾರ್ಗೆಟ್ ಇಟ್ಬಿಡಿ. ಸ್ಟಾಪ್ ಲಾಸ್ ಅನ್ನ 131 ತನ್ನಿ ಸರ್. 131. ಎಸ್, 131. ಸೂಪರ್. 131, 131, 131, 141 ಗೆ ಎಕ್ಸಿಟ್ ಆಗಿ, 141 ಗೆ ಎಕ್ಸಿಟ್ ಆಗಿ 131 ಟಾರ್ಗೆಟ್. ಈಗ ಏನಾಯ್ತು, 140 ವರೆಗೆ ಬಂದಿದೆ ಸರ್. 140 55 ಪೈಸಾ. ಮೇಡಮ್ ಶಾಲಿನಿ ಮೇಡಮ್ ಏನ್ ಮಾಡಿದ್ರಿ? 50 ಪಾಯಿಂಟ್ಸ್ ಸರ್. ನಾನು ನಿನ್ನೆನೆ ಹೇಳಿದ್ದೀನಿ, ಸಿ ಬರುತ್ತೆ, ರೆಡಿ ಇರಿ ಅಂತ. ಬೈ ರೇಟ್ ಹೇಳಿದ್ದೆ. ಎವ್ರಿಥಿಂಗ್ ವಾಸ್ ಡನ್. ನನ್ಗೆ ಗೊತ್ತಿಲ್ಲ, ಮಾಡಿಲ್ಲ ಅಂದ್ರೆ ಅದು ನಿಮ್ಮ ಫಾಲ್ಟ್ ಸರ್. ರನ್ ಆಗ್ತದೆ, ಈಗ ಸ್ಟಿಲ್ ರನ್ ಆಗುತ್ತೆ. ಸ್ಟಾಪ್ ಲಾಸ್ 131 ಇಡಿ, ಹಿಟ್ ಆಗ್ಲಿಲ್ಲ ಇನ್ನು. 141 ಬಂದಿದೆ. 50 ಪಾಯಿಂಟ್ಸ್ ಬಿಡಿ, ಬಾಕ್ಸ್ ಟಚ್ ಆಗಿದೆ.